ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಕ್ಷ ಫ್ಯಾಮಿಲಿ ಕಿಚನ್. ಇವತ್ತು ನಾವು ಪ್ಯಾಕೆಟ್ ಹಾಲು ಯೂಸ್ ಮಾಡಿಕೊಂಡು ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೋಡಿ, ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಮರಳಾಗಿ ಬಂದಿದೆ, ಚೆನ್ನಾಗಿ ಬರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಿದರೆ ಕೆನೆ ತಿಕ್ಕಾಗಿ ಬರಲ್ಲ. ನೋಡಿ, ಹಾಲು ಕಾಯ್ತಾ ಬಂತು. ಇವಾಗ ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಇದನ್ನ ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ಕೂಲ್ ಆದಮೇಲೆ ಫ್ರಿಜ್ಜಲ್ಲಿ ಅಟ್ಲೀಸ್ಟ್ ಒಂದು 2 to 3 hours ಇಡಬೇಕು. ಆಗ ತಿಕ್ಕಾಗಿ ಕೆನೆ ಬರುತ್ತೆ. ಅದನ್ನ ನೀವು ಡೈಲಿ ಕಲೆಕ್ಟ್ ಮಾಡಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೋಬೇಕು. ಡೈಲಿ ಕಲೆಕ್ಟ್ ಮಾಡಿ ಫ್ರೀಝರಲ್ಲಿ ಇಟ್ಕೊಳ್ಳಿ. ನೋಡಿ, ನಾನು 2 to 3 weeks ಕಲೆಕ್ಟ್ ಮಾಡಿರೋಂಥ ಕೆನೆ ಇದು ಇಷ್ಟು ಸಿಕ್ಕಿದೆ. ಸೊ ಇವಾಗ ಅದನ್ನ ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಜಾರಿಗೆ. ಹಾಗೆ ಇಲ್ಲಿ ಕೋಲ್ಡ್ ವಾಟರ್ ಸ್ವಲ್ಪ ಹಾಕಬೇಕು. ಹಾಟ್ ವಾಟರ್ ಹಾಕಬಾರ್ದು, ಕೋಲ್ಡ್ ವಾಟರ್ ಹಾಕಬೇಕು. ಓಕೆ, ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಹೈ ಸ್ಪೀಡಲ್ಲಿ ಗ್ರೈಂಡ್ ಮಾಡಬಾರ್ದು, ತುಂಬ ಸ್ಲೋ ಆಗಿ ಗ್ರೈಂಡ್ ಮಾಡಬೇಕು. ನಂಬರ್ 1ಅಲ್ಲಿಟ್ಟು 5 to 10 seconds ಆನ್ ಆಫ್ ಮಾಡ್ತಾ ಗ್ರೈಂಡ್ ಮಾಡಬೇಕು. ಆವಾಗ ಬೆಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ. ಇವಾಗ ನೋಡೋಣ ಹೇಗೆ ಬಂದಿದೆ ಅಂತ. ಓಕೆ ಫೈನ್. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲ್ಗಡೆ ಬಂದಿದೆ ಬೆಣ್ಣೆ ಎಲ್ಲ. ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬರುತ್ತೆ. ನೀವು ಹೈ ಸ್ಪೀಡಲ್ಲಿಟ್ಟು ಮಾಡಿದರೆ ಈ ಥರ ಬರಲ್ಲ. ಹಾಗೆ ಕೋಲ್ಡ್ ವಾಟರ್ ಯೂಸ್ ಮಾಡಬೇಕು. ಇವಾಗ ನಾವು ಇನ್ನೊಂದು ಬೌಲಲ್ಲಿ ಕೋಲ್ಡ್ ವಾಟರ್ ತಗೊಂಡು ಇದನ್ನೆಲ್ಲ ಕೈಯಲ್ಲಿ ತೆಗೆದು ಇದಕ್ಕೆ ಹಾಕೋಣ. ಹಾಗೆ ಇದನ್ನ ಒಂದು 2 to 3 ಸತಿ ಆದರೂ ನೀವು ವಾಟರ್ ಚೇಂಜ್ ಮಾಡ್ತಾ ತೊಳಿಬೇಕು. ಯಾಕೆಂದರೆ ಅದರದ್ದು ಹಾಲ್ದು ಅಂಶ ಎಲ್ಲ ಹೋಗಬೇಕು. ಇಲ್ಲಾಂದರೆ ಅದು ನೀವು ತುಪ್ಪ ಕಾಯಿಸಿದ ನಂತರ ಒಂಥರ ಹಾಲು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ತೊಳಿಬೇಕು. ನೋಡಿ, ನಾನು 3 ಸತಿ ನೀರು ಚೇಂಜ್ ಮಾಡಿದ್ದೀನಿ. ಇವಾಗ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಇವಾಗ ನೆಕ್ಸ್ಟ್ ಅದನ್ನ ನಾವು ತುಪ್ಪ ಕಾಯಿಸ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ ಬೆಣ್ಣೆ. ಈಗ ತುಪ್ಪ ಕಾಯಿಸ್ಕೊಳ್ಳುವ. ಒಂದು ಬಾಣಲೆಯಲ್ಲಿ ಈ ನಾವು ಕಲೆಕ್ಟ್ ಮಾಡಿರೋಂತಹ ಬೆಣ್ಣೆನೆಲ್ಲ ಹಾಕಿ ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು, ಎಲ್ಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿಟ್ಟು ಕಾಯಿಸ್ಕೋಬೇಕು. ಹಾಗೆ ಸ್ಪೂನೆಲ್ಲ ಹಾಕಿ ತಿರುಗಿಸ್ತಾ ಇರಬಾರ್ದು. ಅದ್ರದ್ದು ಈ ನೊರೆ ಏನು ಬರ್ತಾ ಇದೆ ನೋಡಿ, ಅದೆಲ್ಲ ಸೈಡಿಗೆ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಸೈಡಿಗೆ ಬಂದಿದೆ. ಇವಾಗ ಇದಕ್ಕೆ ನೀವು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಳ್ಳೋರು ಅರಿಶಿನ ಹಾಕ್ಬೋದು, ಕೆಲವರು ವೀಳ್ಯದೆಲೆ ಹಾಕ್ತಾರೆ, ಕರಿಬೇವು ಸೊಪ್ಪೆಲ್ಲ ಹಾಕ್ತಾರೆ. ನಾನಿಲ್ಲಿ ಬರೀ ಮೆಂತ್ಯ ಮಾತ್ರ ಹಾಕಿದ್ದೀನಿ. ಸೊ ಇವಾಗ ನೀವೊಂದು ಸ್ಪೂನ್ ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಗಿದೆ. ನೀವು ನೆಕ್ಸ್ಟ್ ಅದನ್ನ ಫಿಲ್ಟ್ರ್ ಮಾಡಿ ಒಂದು ಗ್ಲಾಸ್ ಜಾರಿ ಅಥವಾ ಸ್ಟೀಲ್ದು ಏನಾದರೂ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಎಲ್ಲ ಬರುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಡಿಫ್ರೆಂಟ್ ರೆಸಿಪಿಯೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.